ದ್ವಿತೀಯ PUC ವಿದ್ಯಾರ್ಥಿಗಳೇ ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಇಸ್ಲಾಂ ಸರ್. ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ಇನ್ಫಾರ್ಮೇಟಿವ್ ವಿಡಿಯೋ. ಈಗಾಗಲೇ ಬಿಸ್ನೆಸ್ ಸ್ಟಡೀಸ್ ಅಂದರೆ ವ್ಯವಹಾರ ಅಧ್ಯಯನದ ಮೇಲೆ 8 ಅಂಕದ ಅಂದರೆ 8 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ಅಪ್ಲೋಡನ್ನು ಮಾಡಿಕೊಟ್ಟಿದ್ದೇನೆ. ಖುಷಿಯಾಗಿ ಎಕ್ಸಾಮ್ ಹಾಲಿಂದ ಬರಬೇಕು ಅನ್ನುವಂಥದ್ದು ನಮ್ಮ ಉದ್ದೇಶ. ಇಂಗ್ಲೀಷ್ ಹೇಗೆ ಬಂದ್ರಲ್ವ ಅದೇ ರೀತಿಯಾಗಿ ಬರ್ತೀರಾ ಬಿಸ್ನೆಸ್ಸಲ್ಲೂ ಕೂಡ. ನೋಡಿ ವಿದ್ಯಾರ್ಥಿಗಳೇ, ನೀವು ಯಾವ ರೀತಿಯಾಗಿ ಸ್ಟ್ರಾಟಜಿ ಮಾಡಬೇಕು ಅಂತ ಲಾಸ್ಟ್ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಹೇಳಿದ್ದೇನೆ. ಯಾರೆಲ್ಲ ಆ ವಿಡಿಯೋ ನೋಡಿಲ್ವೋ ದಯವಿಟ್ಟು ನೆನ್ನೆ ಅಪ್ಲೋಡ್ ಮಾಡಿದಂತಹ ಬಿಸ್ನೆಸ್ ಸ್ಟಡೀಸ್ 8 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್ ಆ ಒಂದು ವಿಡಿಯೋ ನೋಡಿದರೆ ಅದರಲ್ಲಿ ಸಂಪೂರ್ಣವಾಗಿ ಯಾವ ರೀತಿಯಾಗಿ ಪ್ಲಾನ್ ಮಾಡಬೇಕು ಅಂತ ಇದೆ. ಎನಿಹೌ ವಿತೌಟ್ ವೇಸ್ಟಿಂಗ್ ಅವರ್ ಟೈಮ್ ಈ ಒಂದು ವಿಡಿಯೋದಲ್ಲಿ ನಿಮಗೆಲ್ಲರಿಗೂ ಕೂಡ 4 ಮಾರ್ಕ್ಸ್ ಫಿಕ್ಸ್ ಕ್ವಶನ್ಸು ಇಂಪಾರ್ಟೆಂಟ್ ಕ್ವಶನ್ಸ್ ಈ ವಿಡಿಯೋದಲ್ಲಿ ನಾನು ನೀಡಲಿದ್ದೇನೆ. ಯಾವುದೇ ಕಾರಣಕ್ಕೂ ಈ ವಿಡಿಯೋನ ಮಿಸ್ ಮಾಡ್ಕೋಬಾರ್ದು. ಪ್ರತಿಯೊಂದು ಪ್ರಶ್ನೆ ಏನೆಲ್ಲ ನಾನು ಇಲ್ಲಿ ಓದ್ತೀನೋ ಅಂದರೆ ಡಿಕ್ಟೇಟ್ ಮಾಡ್ತೀನೋ ಅದನ್ನು ನೋಟ್ ಡೌನ್ ಮಾಡಿಕೊಳ್ಳಿ. ಒಂದು ಪೆನ್ನು ಪೇಪರ್ ಇಟ್ಕೊಂಡ್ರೆ ಬಹಳ ಒಳ್ಳೆಯದು ಸರ್. ಚಾಪ್ಟರ್ ವೈಸು ನಿಮಗೆಲ್ಲರಿಗೂ ಕೂಡ ನಾನು 4 ಮಾರ್ಕ್ ಕ್ವಶನ್ಸ್ಗಳನ್ನು ಕೊಡ್ತಾ ಇದ್ದೇನೆ. ಟೋಟಲ್ಲು ನಿಮ್ಮ ಮೇನ್ ಕ್ವಶನಲ್ಲಿ 10 ಕ್ವಶನ್ಸ್ ಬರ್ತವೆ ಎಕ್ಸಾಮಲ್ಲಿ. ಈ 10 ಪ್ರಶ್ನೆಗಳಲ್ಲಿ ತಾವುಗಳು ಬರೀಬೇಕಾಗಿರೋದು ಕೇವಲ 6. ನನ್ನ ಒಂದು ಎಕ್ಸ್ಪೆಕ್ಟೇಷನ್ ಏನಿದೆ ಅಂದರೆ ಇದೇ ಒಂದು ಬೋರ್ಡ್ನಿಂದ ಆಯಿತಾ 4 ಆಯಿತಾ ಕಡಿಮೆ ಅಂದರೂ 3 ಬರುತ್ತೆ. ಇವತ್ತು ಈ ಬೋರ್ಡ್ ಮೇಲೆ ಬರೆದಿದ್ದೀನಲ್ವಾ 4 ಚಾಪ್ಟರ್ ನಾನು ತೆಗೆದುಕೊಂಡಿರುವಂಥದ್ದು. ಇದರಲ್ಲೇ ಈ ಒಂದು ವಿಡಿಯೋ ನಾನು ಏನು ಬರಲ್ಲ ಸರ್ ಬಿಸ್ನೆಸ್ಸು ನನಗೆ ಫೇಲ್ ಆಗ್ತೀನಿ ಅಂದಿರೋ ಅಂತಹ ವಿದ್ಯಾರ್ಥಿಗಳು ಕೂಡ ನೋಡಿ. ಯಾಕಂದರೆ ಇನ್ನೊಂದು ವಿಡಿಯೋನ ನಮ್ಮ 80 ಔಟ್ ಆಫ್ 80 ವಿದ್ಯಾರ್ಥಿಗಳಿಗೆ ಇದರ ಆದಮೇಲೆ ಏನಂತೀರ ತಾವು ವಿಡಿಯೋ 2 ಅಂತಲೂ ಕೂಡ ಮಾಡಿಕೊಡ್ತೇನೆ. ಯಾರಿಗೆ 80 ಔಟ್ ಆಫ್ 18ಅವರಿಗೆ. ಈ ಒಂದು ವಿಡಿಯೋದಲ್ಲಿ ನಾನು ಸೆಲೆಕ್ಟ್ ಮಾಡಿಕೊಂಡಿರುವಂಥ ಒಂದು ಚಾಪ್ಟರ್ ಯಾವುದು ಅಂದರೆ ಬಿಸ್ನೆಸ್ ಎನ್ವಿರಾನ್ಮೆಂಟ್ ಆಗಿರುತ್ತೆ. ಬಿಸ್ನೆಸ್ ಎನ್ವಿರಾನ್ಮೆಂಟಲ್ಲಿ ನಾನು ಕೇವಲ ಒಂದು ಪ್ರಶ್ನೆಯನ್ನು ಕೊಡ್ತಾ ಇದ್ದೇನೆ. ಆ ದೇವರಲ್ಲಿ ಬೇಡ್ಕೊಳ್ಳೋದಿಷ್ಟೇ, ಫಿಕ್ಸ್ ಕ್ವಶನ್ನು ಇದೇ ಬರಲಿ ಅಂತ. ಒಂದೇ ಒಂದು ಕ್ವಶನ್ ಬರೆದಿದ್ದೇನೆ ಬೋರ್ಡ್ ಮೇಲೆ ತಗೊಳ್ಳು ನೋಡ್ಬೋದು. ಆ ಒಂದು ಪಾಠದಿಂದ ಬ್ರೀಫ್ಲಿ ಎಕ್ಸ್ಪ್ಲೇನ್ ಎನಿ 4 ಫೀಚರ್ಸ್ ಆಫ್ ಅ ಬಿಸ್ನೆಸ್ ಎನ್ವಿರಾನ್ಮೆಂಟ್ ಅಂತ ಇದೆ. ಏನಂತ ಇದೆ? ಬ್ರೀಫ್ಲಿ ಎಕ್ಸ್ಪ್ಲೇನ್ ಎನಿ 4 ಫೀಚರ್ಸ್ ಆಫ್ ಬಿಸ್ನೆಸ್ ಎನ್ವಿರಾನ್ಮೆಂಟ್ ಅಂತ. ಇದು ನಾನು ನೋಡಿದ ಹಾಗೆ ಬಹಳ ವರ್ಷಗಳಿಂದ ಫಿಕ್ಸ್ ಪ್ರತಿಯೊಂದು ಪ್ರಶ್ನೆ ಪತ್ರಿಕೆಯಲ್ಲೂ ಇದ್ದಂತಹ ಪ್ರಶ್ನೆ ಆಗಿದೆ. ಹಾಗಾಗಿ ನಿಮಗೂ ಕೂಡ ಕೊಡ್ತಾ ಇದ್ದೇನೆ. ದಯವಿಟ್ಟು ಕೂತ್ಕೊಂಡು ಈಗ ನಿಮ್ಮ ಟೆಕ್ಸ್ಟ್ ಬುಕ್ ಇರುತ್ತಲ್ವಾ, ದಟ್ ಈಸ್ ಎನಫ್ ಟು ಏನಂತೀರಾ ಟು ರೈಟ್ ಆನ್ಸರ್. ಆಯಿತಾ, ನೀವು ಆನ್ಸರನ್ನು ಬರ್ಕೊಂಡು ಪ್ರಾಕ್ಟೀಸ್ ಮಾಡಲಿಕ್ಕೆ ಯುವರ್ ಟೆಕ್ಸ್ಟ್ ಬುಕ್ ಈಸ್ ಎನಫ್. ಸೆಕೆಂಡ್ ಚಾಪ್ಟರ್ ಮೈ ಡಿಯರ್ ಚಿಲ್ಡ್ರನ್, ಕನ್ಸ್ಯೂಮರ್ ಪ್ರೊಟೆಕ್ಷನ್ ಅಂತ ಒಂದು ನಿಮಗೆ ಚಾಪ್ಟರ್ ಇದೆ. ಆ ಒಂದು ಚಾಪ್ಟ್ರಲ್ಲಿ 3 ಪ್ರಶ್ನೆಗಳನ್ನು ಇಲ್ಲಿ ಬೋರ್ಡ್ ಮೇಲೆ ಬರೆದಿದ್ದೇನೆ. 100% ಈ 3 ಪ್ರಶ್ನೆಗಳಲ್ಲಿ ಒಂದು ಕ್ವಶನ್ನು ನಿಮ್ಮ ಕ್ವಶನ್ ಪೇಪರು ಶನಿವಾರದ ದಿನ ಅಂದರೆ ಕಮ್ಮಿಂಗ್ ಸ್ಯಾಟರ್ಡೆ ಏನು ಆ್ಯನ್ಯುವಲ್ ಎಕ್ಸಾಮ್ 1 ನಡೆಯುತ್ತಲ್ವ ಅದರಲ್ಲಿ ಇದ್ದೇ ಇರುತ್ತೆ. ಇಷ್ಟಂತೂ ನಾನು ಹೇಳ್ತಾ ಇದ್ದೀನಿ ನಿಮಗೆ. ಆದರೆ ಕೆಲಸ ಏನು ಅಂತ ಹೇಳಿದರೆ ಬರೀ ಪ್ರಶ್ನೆಗಳು ನಾನು ಹೇಳೋದ್ರಿಂದ ನೀವು ಕೇಳೋದ್ರಿಂದ ಎಕ್ಸಾಮಲ್ಲಿ ಬರೀಲಿಕ್ಕಾಗಲ್ಲ. ಇಂಗ್ಲೀಷಲ್ಲೂ ಅದೇ ನಾನು ನಿಮ್ಗೆ ಹೇಳಿದ್ದು, ಪ್ಲೀಸ್ ರೈಟ್ ಆ್ಯಂಡ್ ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್. ಈಗಲೂ ಕೂಡ ಸಮಯ ಇದೆ ವಿದ್ಯಾರ್ಥಿಗಳೇ. ಯು ಹ್ಯಾವ್ ಟೈಮ್, ಡೂ ವರ್ಕ್. ನೋಡಿ, ಫಸ್ಟ್ ಕ್ವಶನ್, ಎಕ್ಸ್ಪ್ಲೇನ್ ಬ್ರೀಫ್ಲಿ ಎನಿ 4 ಕನ್ಸ್ಯೂಮರ್ ರೈಟ್ಸ್ ಅಂತ ಇದೆ. ಕನ್ಸ್ಯೂಮರ್ ರೈಟ್ಸ್ ಯಾವುದು? ಎಕ್ಸ್ಪ್ಲೇನ್ ಎನಿ 4 ಯಾವುದಾದ್ರೂ 4 ಮಾತ್ರ ಎಕ್ಸ್ಪ್ಲೇನ್ ಮಾಡಿ ಮಕ್ಕಳೇ ಅಂತ. ಸೆಕೆಂಡ್ ಕ್ವಶನ್, ಸ್ಟೇಟ್ ಎನಿ 4 ರೆಸ್ಪಾನ್ಸಿಬಿಲಿಟೀಸ್ ಆಫ್ ಕನ್ಸ್ಯೂಮರ್ಸ್ ವೈಲ್ ಪರ್ಚೇಸಿಂಗ್ ಯೂಸಿಂಗ್ ಆ್ಯಂಡ್ ಕನ್ಸ್ಯೂಮಿಂಗ್ ಗೂಡ್ಸ್ ಆ್ಯಂಡ್ ಸರ್ವೀಸಸ್ ಅಂತ ಇದೆ. ಈ ಪ್ರಶ್ನೆ ಕೂಡ ಬಹಳ ಇಂಪಾರ್ಟೆಂಟ್ ಆಗಿರುವಂಥದ್ದು. ಸ್ಟೇಟ್ ಎನಿ 4 ಡೈರೆಕ್ಷನ್ಸ್ ವಿಚ್ ಕ್ಯಾನ್ ಬಿ ಯೂಸ್ಡ್ ಬೈ ಕನ್ಸ್ಯೂಮರ್ ಕೋಡ್ ಟು ದಿ ಅಪೋಸಿಟ್ ಪಾರ್ಟಿ. ಎಲ್ಲವೂ ಕೂಡ 4 ಅಂತ ಇದೆ. ತಾವುಗಳು ನೋಡ್ಬೋದು 4 ಮಾರ್ಕ್ ಕ್ವಶನ್ಸು 4 ಅಂತಲೇ ಇದೆ. ನಾಳೆ ನೀವು ಎಕ್ಸಾಮ್ ಬರೆದಾದ್ಮೇಲೆ ನಿಮಗೂ ಕೂಡ 4 ಔಟ್ ಆಫ್ 4 ಬರಬೇಕು. ಆ ರೀತಿಯಾಗಿ ಪ್ರಾಕ್ಟೀಸನ್ನು ಮಾಡಿ. ಈ 3 ಪ್ರಶ್ನೆಗಳಲ್ಲಿ ಒಂದು ಪ್ರಶ್ನೆ ಫಿಕ್ಸ್. ನೆಕ್ಸ್ಟ್, ಕಂಟ್ರೋಲಿಂಗ್ ಅಂತ ಒಂದು ಚಾಪ್ಟರ್ ಇದೆ ನಿಮಗೆಲ್ಲರಿಗೂ ಕೂಡ. ಬ್ರೀಫ್ಲಿ ಎಕ್ಸ್ಪ್ಲೇನ್ ಎನಿ 4 ಲಿಮಿಟೇಷನ್ ಆಫ್ ಕಂಟ್ರೋಲಿಂಗ್ ಅಂತ. ಇದು ಬಹಳ ಸಲ ಬಂದಿರುವಂತಹ ಪ್ರಶ್ನೆ, ದಯವಿಟ್ಟು ಫೋಕಸ್ ಮಾಡಿ. ಎಕ್ಸ್ಪ್ಲೇನ್ ಬ್ರೀಫ್ಲಿ ದ ಫಸ್ಟ್ 4 ಸ್ಟೆಪ್ಸ್ ಇನ್ ಕಂಟ್ರೋಲಿಂಗ್ ಪ್ರೊಸೆಸ್ ಅಂತ. ಇದಂತೂ ಎಲ್ಲ ಕ್ವಶನ್ ಪೇಪರಲ್ಲೂ ಮಾಡಲಲ್ಲೂ ಇದೆ ನಿಮ್ಮದು. ಅಲ್ಲಿ ಈ ಕಡೆ ಎಲ್ಲೆಲ್ಲಿ ಕ್ವಶನ್ ಪೇಪರ್ ಸಿಗುತ್ತೋ ಅದರಲ್ಲೆಲ್ಲವೂ ಕೂಡ ಇದೆ. ವಿದ್ಯಾರ್ಥಿಗಳೇ, ಒಂದು ನಿಮ್ಗೆ ಹೇಳಲಿಕ್ಕೆ ನಾನು ಬಯಸ್ತೇನೆ. ಏನು ಅಂದರೆ ಪ್ಲೀಸ್ ಫೋಕಸ್ ಆನ್ ಮಾಡಲ್ ಕ್ವಶನ್ ಪೇಪರ್ಸ್ ಫಸ್ಟ್. ಎಕ್ಸ್ಪ್ಲೇನ್ ಎನಿ 4 ಇಂಪಾರ್ಟೆನ್ಸ್ ಆಫ್ ಕಂಟ್ರೋಲಿಂಗ್ ಅಂತ ಇದೆ. ಹೀಗೆ ಕೊಟ್ಟರು ಅದೇ ಕ್ವಶನ್ನು, ಇದನ್ನು ಕೊಟ್ಟರು ಕೂಡ ಅದೇ ಪ್ರಶ್ನೆ. ಹಾಗಾಗಿ ಅಲ್ಲಿ ಆರ್ ಅಂತ ಹಾಕಿದ್ದೇನೆ. ಎ ಗುಡ್ ಕಂಟ್ರೋಲ್ ಸಿಸ್ಟಮ್ ಹೆಲ್ಪ್ಸ್ ಆ್ಯನ್ ಆರ್ಗನೈಸೇಷನ್ ಇನ್ ಮೆನಿ ವೇಸ್. ಜಸ್ಟಿಫೈ ದಿಸ್ ಸ್ಟೇಟ್ಮೆಂಟ್ ವಿತ್ ಎನಿ 4 ಪಾಯಿಂಟ್ಸ್. 4 ಪಾಯಿಂಟ್ಸನ್ನು ತೆಗೆದುಕೊಂಡು ಈ ಆನ್ಸರನ್ನು ಜಸ್ಟಿಫೈ ಮಾಡಿ. ಯಾವ ಸ್ಟೇಟ್ಮೆಂಟನ್ನು ಜಸ್ಟಿಫೈ ಮಾಡಬೇಕು ಸರ್? ಜಸ್ಟಿಫೈ ಏನನ್ನು? ಎ ಗುಡ್ ಎಲ್ಲಿದೆ? ಎಸ್, control system helps an organization in many ways. Justify this statement.
ಹಾಗಿದ್ರೆ ನಾನು ನಿಮ್ಗೆ ಅದಕ್ಕೆ ಡಿಕ್ಟೇಟ್ ಪದೇ ಪದೇ ಮಾಡ್ತಾ ಇರುವಂಥದ್ದು. ಬನ್ನಿ ಈಗ ನಾವು ಲಾಸ್ಟ್ ಚಾಪ್ಟರ್ ಕಡೆಗೆ ಹೋಗ್ತಾ ಇದ್ದೀವಿ ವಿದ್ಯಾರ್ಥಿಗಳೇ. ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಅಂತ ಇದೆ. ಇನ್ ದಿಸ್ ವಿಡಿಯೋ ನಿಮ್ಗೇನು ಸಿಕ್ತು ಹೇಳಿ, ಈ ವಿಡಿಯೋದಲ್ಲಿ ಚಾಪ್ಟರ್ ವೈಸು 4 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ ಸಿಕ್ತು. ಆದರೆ ನಾನಿಲ್ಲಿ ಪಿಕ್ ಮಾಡಿರುವಂಥದ್ದು ಕೇವಲ 4 ಚಾಪ್ಟರ್ಸು. ಯಾಕೆಂದರೆ ಸ್ವಲ್ಪ ಫೇಲ್ಯೂರ್ ಸ್ಟೂಡೆಂಟ್ಸ್ಗಳಿದ್ದಾರೆ. ಮುಂದಿನ ವಿಡಿಯೋ ಕಂಟಿನ್ಯೂ ಆಗುತ್ತೆ. ಅದು ನಮ್ಮ ಏನಂತೀರ ತಗೊಳ್ಳು 70-80 ತೆಗೆಯುವಂಥವ್ರಿಗೆ. ಏನು ಬೇಡ ಸರ್, ನನಗೊಂದು 30-40 ಮಾರ್ಕ್ಸ್ ಬರೋಂಗೆ ಮಾಡಿಬಿಡಿ, ನಿಜವಾಗಿಯೂ ಮಾಡಿಕೊಡ್ತೇನೆ ಸರ್. ನೆನ್ನೆ ವಿಡಿಯೋ ಹೇಳಿದ್ನಲ್ವ, ಫಸ್ಟ್ 8 ಮಾರ್ಕ್ಸು, ನೆಕ್ಸ್ಟ್ 4 ಮಾರ್ಕ್ಸು ಟಾರ್ಗೆಟ್ ಮಾಡಬೇಕು. ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಅಂತ ಇದೆ. ಮ್ಯಾನೇಜ್ಮೆಂಟಿನ ತತ್ವಗಳು ಅಂತ ಕನ್ನಡ, ಮ್ಯಾನೇಜ್ಮೆಂಟಿನ ತತ್ವಗಳು. ಹಾಗಿದ್ರೆ ಬ್ರೀಫ್ಲಿ ಎಕ್ಸ್ಪ್ಲೈನ್ ದಿ ಪ್ರಿನ್ಸಿಪಲ್ಸ್ ಆಫ್ ಸೈಂಟಿಫಿಕ್ ಮ್ಯಾನೇಜ್ಮೆಂಟ್ ಆಫ್ FW ಟೇಲರ್ ಅಂತ ಇದೆ. 100% ನಿಮ್ಮ ಕ್ವಶನ್ ಪೇಪರಲ್ಲಿ ಈ ವ್ಯಕ್ತಿಯ ಹೆಸರು ಇಲ್ಲ ಅಂದರೆ ಕ್ವಶನ್ ಪೇಪರೇ ಇಲ್ಲ. ನಾನು ಅದಕ್ಕೆ ನಿಮಗೆ ಇಲ್ಲಿ ಅಂಡರ್ಲೈನ್ ಹಾಕಿರೋದು ನೋಡಿ. FM ಟೇಲರ್ ಅಂತ ಇದೆ, ಇಲ್ಲೂ ಟೇಲರ್ ಅಂತ ಇದೆ, ಇಲ್ಲಿ ಫೈವಲ್ಸ್ ಅಂತ ಇದೆ. ಒಂದೇ ಕ್ವಶನ್ನು ರಿಪೀಟ್ ಬೇರೆ ಬೇರೆ ರೀತಿಯಾಗಿ ಕೇಳಿರುವಂಥದ್ದು. ಎಕ್ಸ್ಪ್ಲೇನ್ ನೋಡಿ, ಬ್ರೀಫ್ಲಿ ಎಕ್ಸ್ಪ್ಲೇನ್ ದಿ ಪ್ರಿನ್ಸಿಪಲ್ಸ್ ಆಫ್ ಸೈಂಟಿಫಿಕ್ ಮ್ಯಾನೇಜ್ಮೆಂಟ್. ಒಂದು ಯಾವುದು ಪ್ರಿನ್ಸಿಪಲ್ಸ್ ಆಫ್ ಸೈಂಟಿಫಿಕ್ ಮ್ಯಾನೇಜ್ಮೆಂಟ್, ಇನ್ನೊಂದು ಯಾವುದು ಟೆಕ್ನಿಕ್ಸ್ ಆಫ್ ಸೈಂಟಿಫಿಕ್ ಮ್ಯಾನೇಜ್ಮೆಂಟ್. ನೋಡಿ, ಎರಡು ಕೂಡ ವ್ಯತ್ಯಾಸ ಇದೆ. ಫಸ್ಟ್ ಒನ್ ಏನು ಪ್ರಿನ್ಸಿಪಲ್ ಆಫ್ ಸೈಂಟಿಫಿಕ್ ಮ್ಯಾನೇಜ್ಮೆಂಟ್, ಸೆಕೆಂಡ್ ಒನ್ ಟೆಕ್ನಿಕ್ ಆಫ್ ಸೈಂಟಿಫಿಕ್ ಮ್ಯಾನೇಜ್ಮೆಂಟ್. ಹ್ಯಾಂಡ್ ರೈಟಿಂಗ್ ಸರಿ ಕಾಣ್ತಾ ಇಲ್ಲ ಎಲ್ಲರಿಗೂ, ಯಾಕಂದರೆ ಇಷ್ಟರಲ್ಲೇ ಅಷ್ಟೊಂದು ತುಂಬಬೇಕಾಗಿತ್ತು. ಚಿಕ್ಕದಾಗಿ ಬರೆದಿದ್ದೇನೆ, ಮ್ಯಾನೇಜ್ ಮಾಡ್ಕೊಳ್ಳಿ ಆಯಿತಾ. ನೆಕ್ಸ್ಟು ನೋಡಿ, ಥರ್ಡ್ ಕ್ವಶನು ಬ್ರೀಫ್ಲಿ ಎಕ್ಸ್ಪ್ಲೇನ್ ಎನಿ 4 ಫೈವಲ್ಸ್ ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್. ಇದು ಕೂಡ ಬಹಳ ಸಲ ಕೇಳ್ತಾ ಇದ್ದಾನೆ ವಿದ್ಯಾರ್ಥಿಗಳೇ. ಹಾಗಾಗಿ ನನ್ನ ಬೋರ್ಡ್ ಮೇಲೆ ಇರುವಂಥದ್ದು ನಾಳೆ ನಿಮಗೆ ಎನಿ 6 ಅಂತ ಕೊಡ್ತಾನೆ. ಇದರಿಂದನೇ ನೀವು 4 ಪ್ರಶ್ನೆಗಳು ಬರದೇ ಬರೀತೀರ, ಅಷ್ಟು ಕಾನ್ಫಿಡೆನ್ಸ್ ನನಗಿದೆ. ಇಲ್ಲ ಸರ್, ಭಾಳ ಈ ರೀತಿಯಾಗಿ ಕ್ವಶನ್ ಪೇಪರ್ ರೆಡಿ ಮಾಡ್ತಾರೆ ಅಂತ ನಿಮ್ಮ ತಲೆಯಲ್ಲಿದ್ದರೆ ಹೆಂಗಾರ ಮಾಡಲಿ ಸರ್, ಅಟ್ಲೀಸ್ಟ್ 3 ಕ್ವಶನ್ಸ್ ಅಂತೂ ಈ ಬೋರ್ಡ್ ಮೇಲೆ ಇರುವುದು ನಾಳೆ ನಿಮ್ಮ ಎಕ್ಸಾಮ್ ಹಾಲಲ್ಲಿ ಇರುತ್ತೆ. ತಾವುಗಳು ಕ್ಲಿಯರಾಗಿ ಕಲೀರಿ, ಬರೆದು ಪ್ರಾಕ್ಟೀಸ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ಆಲ್ ದ ಬೆಸ್ಟ್ ಮೈ ಚಿಲ್ಡ್ರನ್. ಗಾಡ್ ಬ್ಲೆಸ್ ಯು ಆಲ್. ಡೂ ವೆಲ್. ಏನೇ ತೊಂದರೆ ಇದ್ದರೂ, ಏನೇ ಡೌಟ್ ಇದ್ದರೂ ತಾವುಗಳು ಕಮೆಂಟ್ ಮುಖಾಂತರ ಅದನ್ನು ಸರಿಪಡಿಸಿಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಗಾಡ್ ಬ್ಲೆಸ್ ಯು ಆಲ್.